ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ 10 ಅಡಿ ಡಿಫರೆನ್ಸ್ ಅಲ್ಲಿ ಒಂದೊಂದು ಸಂಘ ಸಂಸ್ಥೆಯಲ್ಲಿ ಇರಲಿ. ಒಂದು ಗಾಂಧಿ ಬಜ ವರ್ತಕರ ಸಂಘವೂ ಸಹ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ. ನಮ್ಮ ವಕೀಲರ ಸಂಘದ ಪರವಾಗಿ ಅದೊಂದು ವಕೀಲರ ಸಂಘ ಎಲ್ಲಿವರೆಗೆ ಹೋರಾಟ ಸ್ವಲ್ಪ ಚಾಲನೆ ಕೊಟ್ಟಮೇಲೆ ಲೈನ್ ಅಪ್ ಮಾಡಿ ಸ್ವಲ್ಪ ಪ್ರತಾಪ್ ಕುಮಾರ್ ಅವರು, ಕಾಂಗ್ರೆಸ್ನ ಯೋಗೇಶ್ ಅವರು, ಎಲ್ಲ ಮುಖಂಡರು, ನಮ್ಮ ಗೌರವಾಧ್ಯಕ್ಷ ಬಸಪ್ಪಗೌಡರು, ರಾಘವೇಂದ್ರ ಅವರು, ಕಾಂತೇಜ್ ಅವರು, ಅಶೋಕ್ ಭಟ್ರು ಕೂಡ ಇದ್ದಾರೆ. ಕರ್ನಾಟಕದ ಮಧ್ಯವಾಗಿರುವಂತಹ ಈ ಮೃತಕ ನಗರಿ ಮತ್ತು ಐತಿಹಾಸಿಕ ಪರಂಪರೆಯ ಹಿನ್ನೆಲೆ ಉಳ್ಳಂತಹ ಶಿವಮೊಗ್ಗ ನಗರಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ಪೂರ್ಣ ಸೌಲಭ್ಯಗಳನ್ನು ಒದಗಿಸಿಕೊಳ್ಬೇಕಾದ್ದು ಎಲ್ಲರ ಕರ್ತವ್ಯ. ಅದು ಅಗತ್ಯಗಳಿಗಾಗಿ ಹೋರಾಟ ಮಾಡಬೇಕಾದಂತಹ ಸಂದರ್ಭದ ಅವಶ್ಯಕತೆ ಬರಬಾರದು. ಆ ದೃಷ್ಟಿಯಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಬಂಧಪಟ್ಟವರೆಲ್ಲರೂ ಕೂಡ ಯೋಚಿಸಬೇಕು. ಆ ಒಂದು ಕಾರಣದಿಂದ ಇವತ್ತು ಪ್ರಸ್ತುತ ಇಲ್ಲಿ ಆಯೋಜನೆ ಆಗಲಿಕ್ಕೆ ಕಾರಣವಾಗಿರುವಂತದ್ದು ಹೈಕೋರ್ಟ್ನ ಸಂಚಾರಿ ಪೀಠದ ಸ್ಥಾಪನೆಯ ವಿಚಾರದಲ್ಲಿ ಇಲ್ಲಿಯ ವಕೀಲರ ಸಂಘದ ಎಲ್ಲರೂ ಕೂಡ ಒಂದು ಜಾಗೃತಿಯನ್ನು ಉಂಟು ಮಾಡಿದ್ದಾರೆ. ಮಲೆನಾಡಿಗರಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯವಾಗಿರುವಂತಹ ಈ ನ್ಯಾಯದಾನಕ್ಕೆ ಪೂರಕವಾಗುವಂತಹ ವ್ಯವಸ್ಥೆಯೇ ಸಂಚಾರಿ ಹೈಕೋರ್ಟ್ ಪೀಠ. ಈ ಹೈಕೋರ್ಟ್ ಪೀಠಕ್ಕಾಗಿಯೇ ಹೋರಾಟಕ್ಕೆ ಎಲ್ಲರೂ ಕೂಡ ಎಲ್ಲ ಕ್ಷೇತ್ರದ ಎಲ್ಲರೂ ಕೂಡ ಮುಕ್ತವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇದನ್ನ ಗಮನಿಸಿಯೇ ಇವತ್ತು ಸಂಬಂಧಪಟ್ಟ ಸರ್ಕಾರ ಆಗಲಿ ಇಲಾಖೆಯವರಾಗಲಿ ಗಮನಿಸಬೇಕು. ಜನರಿಗೆ ಇದರ ಅಗತ್ಯ ಎಷ್ಟಿದೆ ಮತ್ತೆ ಇದರ ಗಮನ ಎಷ್ಟು ಸೆಳೆದಿದೆ ಈ ವಿಷಯ.
ಅನ್ನೋದನ್ನು ಕೂಡ ಗಮನಿಸಬೇಕು. ಆ ದೃಷ್ಟಿಯಿಂದ ಜನರ ಅಗತ್ಯಕ್ಕೆ ಪೂರಕವಾಗುವಂತಹ ಹಿನ್ನೆಲೆಯಲ್ಲಿ ಸ್ಪಂದಿಸಬೇಕೆ ಹೊರತು ಜನರ ಅಗತ್ಯವನ್ನು ನಿರ್ಲಕ್ಷಿಸಿ ಯಾವುದೋ ಒಂದು ಪರಿಸ್ಥಿತಿಗೆ ಒತ್ತಡಕ್ಕೋ ಇನ್ಯಾವುದಕ್ಕೋ ಕಾರಣದಿಂದ ಈ ನ್ಯಾಯದಾನವನ್ನ ದೊರಕಿಸಿಕೊಳ್ಳುವಲ್ಲಿ ಬಹುಶಃ ನಮಗೆ ತೊಂದರೆ ಆಗ್ತಾ ಇರುವಂತದ್ದು. ಈಗಾಗಲೇ ಮಲೆನಾಡು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿದೆ. ಶರಾವತಿ ಮುಳುಗಡೆ ಇರಬಹುದು, ಬೇರೆ ಬೇರೆ ಸಂದರ್ಭಗಳಿರಬಹುದು, ತ್ಯಾಗವನ್ನೂ ಮಾಡಿದೆ, ಬಲಿದಾನವನ್ನೂ ಮಾಡಿದೆ. ಸ್ವಾತಂತ್ರ್ಯದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಮತ್ತೆ ಮಲೆನಾಡು ಇಂಥ ಆಘಾತಗಳನ್ನ ಎದುರಿಸಲಿಕ್ಕೆ ಅವಕಾಶ ಮಾಡಿ ಕೊಡಬಾರದು ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಆ ಹಿನ್ನೆಲೆಯಲ್ಲಿ ಇದಕ್ಕಾಗಿ ನಾವು ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ತಂದೊಡ್ಡಿರುವುದು ನಿಜಕ್ಕೂ ಕೂಡ ಇದೊಂದು ರೀತಿಯ ನ್ಯಾಯದ ಅಣಕ ಅಂತಾನೆ ಹೇಳಬೇಕಾಗ್ತದೆ. ಆ ದೃಷ್ಟಿಯಿಂದ ನಾವು ಈ ಸಂದರ್ಭದಲ್ಲಿ ಇಷ್ಟೇನೆ ನೋಡಿ, ಇಲ್ಲಿ ಎಲ್ಲರೂ ಇದ್ದಾರೆ. ಧಾರ್ಮಿಕ ಕ್ಷೇತ್ರದ ಮುಖಂಡರಿದ್ದಾರೆ, ರಾಜಕೀಯ ಕ್ಷೇತ್ರದ ಮುಖಂಡರಿದ್ದಾರೆ, ರೈತ ಸಂಘದವರಿದ್ದಾರೆ, ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳವರಿದ್ದಾರೆ, ಎಲ್ಲ ಕಾರ್ಯಕ್ಷೇತ್ರದವರು ಇದ್ದಾರೆ. ವಿಶೇಷವಾಗಿ ವಕೀಲರಂತೂ ಕೂಡ ಅಂಕಣಬದ್ಧರಾಗಿ ನಿಂತಿದ್ದಾರೆ, ಧರಣಿಯನ್ನು ನಡೆಸ್ತಾ ಇದ್ದಾರೆ. ಅವರೆಲ್ಲ ಯಾರಿಗಾಗಿ? ಸಮಾಜಕ್ಕಾಗಿ, ಸಾರ್ವಜನಿಕ ಹಿತಕ್ಕಾಗಿ. ಆ ದೃಷ್ಟಿಯಿಂದ ಈ ಮಹತ್ವವನ್ನ, ಹಿನ್ನೆಲೆಯನ್ನ ಅರ್ಥೈಸಿಕೊಂಡು ಆದಷ್ಟು ಬೇಗನೆ ಶಿವಮೊಗ್ಗಕ್ಕೆ ಸಂಚಾರಿ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಇದನ್ನ ನಾವು ಶಿವಮೊಗ್ಗಕ್ಕೆ ಬೇಕು ನ್ಯಾಯ ಬೇಕು. ಭಾರತ್ ಮಾತಾ ಕೀ ಬೇಗ ಬನ್ನಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಸುಮಾರು 12ರಿಂದ 15 ದಿನಗಳಿಂದ ಸತತವಾಗಿ ಅವಿರತವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಂಚಾರಿ ಹೈಕೋರ್ಟ್ ಪೀಠ ಬೇಕು ಅಂತ ನಾವು ಅವಿರತವಾಗಿ ಪ್ರತಿಭಟನೆ ನಡೆಸ್ತಾ ಬರ್ತಾ ಇದ್ದೀವಿ. ಇದಕ್ಕೆ ನಮಗೆ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಬಾರ್ ಅಸೋಸಿಯೇಷನ್ನ ಸದಸ್ಯರುಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ. ಇದಲ್ಲದೆ ಅಕ್ಕಪಕ್ಕದ ಜಿಲ್ಲೆಯ ಅಂದರೆ ಚಿತ್ರದುರ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಪ್ರತಿಯೊಂದು ಜಿಲ್ಲೆಯ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರು ನಮ್ಮೊಟ್ಟಿಗೆ ಭಾಗವಹಿಸಿ ಈ ಒಂದು ಹೋರಾಟದಲ್ಲಿ ಪ್ರತಿದಿನ ನಮ್ಮ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಇಲ್ಲಿ ನಮಗೆ ಸಂಚಾರಿ ಪೀಠ ಯಾಕೆ ಬೇಕು ಅನ್ನೋದು ಮೊದಲನೇದಾಗಿ ವಿಚಾರ ಏನು ಅಂದರೆ,
ಶಿವಮೊಗ್ಗ ಜಿಲ್ಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಮಾನವ ಸಂಪನ್ಮೂಲಗಳು ಎಲ್ಲದೂ ಇಲ್ಲಿ ಇರೋದ್ರಿಂದ, ಹಾಗೂ ಈಗ ನಾವು ಹೇಳಿದಂಥ 4 ಜಿಲ್ಲೆಗೂ ಹತ್ತಿರವಾಗಿರೋದ್ರಿಂದ, ಇಲ್ಲಿ ಒಂದು ಸಂಚಾರಿ ಪೀಠ ಆಗೋದ್ರಿಂದ ನಾವು ಬೆಂಗಳೂರಿಗಾಗಲಿ ಅಥವಾ ಬೇರೆ ಮಂಗಳೂರಿಗೆ ಕೊಡಬೇಕು ಅನ್ನೋದು ಏನು ಪ್ರಸ್ತಾಪ ಬಂದಿದೆ, ಅದಕ್ಕೆಲ್ಲ ಹೊರತಾಗಿ ನಮಗೆ ಶಿವಮೊಗ್ಗ ಜಿಲ್ಲೆಗೆ ಕೊಡೋದ್ರಿಂದ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಸಹ ನ್ಯಾಯ ಕೊಡಿಸಲು ಅನುಕೂಲ ಆಗುತ್ತೆ. ಇದು ವಕೀಲರಿಗೆ ಮಾತ್ರ ಸಂಬಂಧಪಟ್ಟದಂತಲ್ಲ. ಇವತ್ತು ಶಿವಮೊಗ್ಗದ ಪ್ರತಿಯೊಂದು ವಿವಿಧ ಸಂಘಟನೆಯವರು ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಅವರ ಅಹವಾಲುಗಳನ್ನು ಹಾಗೂ ಅವರು ಯಾಕೆ ಬೇಕು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಅನ್ನೋದನ್ನು ಪ್ರತಿಯೊಂದನ್ನು ವಿವರವಾಗಿ ಅದನ್ನು ವಿವರಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ದಿನ ನಮ್ಮ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ನಾವು DC ಅವರ ಮುಖಾಂತರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹಾಗೂ ಸುಪ್ರೀಂ ಕೋರ್ಟಿಗೆ ಅದನ್ನು ಮುಟ್ಟಿಸ್ಬೇಕು ಅಂತ ಮನವಿಯನ್ನು ನೀಡಿದ್ದೀವಿ. ಇದರ ಮುಂದಿನ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಶಿವಮೊಗ್ಗದಲ್ಲಿ ಸಂಚಾರಿ ಪೀಠ ಬರೋ ತನಕನೂ ಈ ಒಂದು ಅವಿರತವಾಗಿ ಈ ಹೋರಾಟ ನಡೀತಲೇ ಇರುತ್ತೆ. ಇದಕ್ಕೆ ನಮ್ಮ ಜೊತೆಲಿ ಕೈ ಜೋಡಿಸಿದಂತಹ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ, ನಾನು ಶಿವಮೊಗ್ಗ ಬಾರ್ ಅಸೋಸಿಯೇಷನ್ನ ವಕೀಲನಾಗಿ ಎಲ್ಲರಿಗೂ ಇದರಲ್ಲಿ ನ್ಯಾಯ ಸಿಗಲಿ ಅನ್ನೋದು, ಹಾಗೂ ಅವರ ಏನು ನಮ್ಮ ಅಹವಾಲು ಬೇಡಿಕೆ ಇದೆ ಇದನ್ನು ಬೇಗ ಕೇಂದ್ರ ಸರ್ಕಾರ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು ಮನಗಂಡು ನಾವು ಹೈಕೋರ್ಟ್ ಸಂಚಾರಿ ಪೀಠನ ಆದಷ್ಟು ಬೇಗ ನಮಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಂದೆರಡು ಮಾತು. ಹಾಡಿದ್ದರಿಂದ ಹೋರಾಟಕ್ಕೆ ಜಯಿಸಿರುವುದರ ಬಗ್ಗೆ ಯಾವ ಅನುಮಾನವೂ ಬೇಡ. ನಾವು ಈ ಹೋರಾಟ ಬೇಡ ತಡೆ, ನಮ್ಮ ನಡೆ ನ್ಯಾಯದ ಕಡೆ, ಸಂಚಾರಿ ಪೀಠಕ್ಕೆ ಬೇಡ ತಡೆ, ಹೋರಾಟ ವಕೀಲರು ಮತ್ತು ವಕೀಲರ ಸಂಘದ ಬ್ಯಾನರ್ಗಳು ಮುಂದೆ, ಆ ನಂತರ ಎಲ್ಲ ಸಂಘಟನೆಯವರು ಅವರವರ ಬ್ಯಾನರ್ಗಳೊಂದಿಗೆ ಚಲಿಸಬೇಕು. ದಯಮಾಡಿ ಎಲ್ಲರೂ 3 ಲೈನ್ನಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ದಯಮಾಡಿ ಆಟೋದ ಮುಂದೆ ಇರ್ತಕ್ಕಂಥವ್ರು ಚೂರು ನಿಲ್ಬೇಕು. ಬ್ಯಾನರ್ಗಳ ಮುಂದೋಗ್ಲಿ, ದಯಮಾಡಿ ಬ್ಯಾನರ್ ಆಟೋ ಮುಂದೋಗ್ಲಿ. ಆ ನಂತರದಲ್ಲಿ ನಾವು ಹೋಗೋಣ. ಹೈಕೋರ್ಟ್ ಪೀಠ ಈಗಲೇ ಬೇಕು. ಹೈಕೋರ್ಟ್ ಪೀಠ ಬೇಕೇ ಬೇಕು. ಹೈಕೋರ್ಟ್ ಪೀಠ ಬೇಕೇ ಬೇಕು. ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಹೈಕೋರ್ಟ್ ಪೀಠ ಬೇಕೇ ಬೇಕು. ಬೇಕೇ ಬೇಕು. ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠ
ಪದಕ್ಷಿ ಬರಲಿಲ್ಲ ಅವ್ರ ಕೈಲೇ ಕೊಡ್ತಾರೆ ಪೀಠಕ್ಕೆ ಬೇಡ ತಡೆ ಹೋರಾಟ ಹೋರಾಟ ನ್ಯಾಯದ ಹಾದಿ ಸುಲಭವಾಗಲಿ ಸಂಚಾರಿ ಎಲ್ಲ ಪ್ರತಿಭಟನಾಕಾರರಿಗೂ ಈ ಹಿಂಭಾಗದಲ್ಲಿ ನೀರಿನ ವ್ಯವಸ್ಥೆ ಇದೆ ಹಾಗೂ ಜ್ಯೂಸ್ ವ್ಯವಸ್ಥೆ ಇದೆ. ಎಲ್ಲರೂ ಸಮಾಧಾನವಾಗಿ ಬರಬೇಕು. ವಯಸ್ಸಾದವರು ಎಲ್ಲ ಮಕ್ಕಳು ಚಿಕ್ಕವರು ಯಾರ ಇದ್ದರೆ ಎಲ್ಲರೂ ಕೂಡ ನಿಧಾನವಾಗಿ ಬರ್ಬೇಕಂತ ಕೇಳ್ಕೊತಾ ಸಿಗಲಿ ಕಾಲಹರಣ ನಿಲ್ಲಿಸಿ ಶಿವಮೊಗ್ಗಕ್ಕೆ ಪೀಠ ಸಿಗಲಿ ನಮ್ಮ ನಡೆ ನ್ಯಾಯದ ಕಡೆ ಸಂಚಾರಿ ಪೀಠಕ್ಕೆ ಬೇಡ ತಡೆ ನಮ್ಮ ನಡೆ ನ್ಯಾಯದ ಕಡೆ ಸಂಚಾರಿ ಪೀಠಕ್ಕೆ ಬೇಡ ತಡೆ ಹೋರಾಟ ಹೋರಾಟ ಪೀಠಕ್ಕಾಗಿ ಹೋರಾಟ 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 ಪೀಠಕ್ಕಾಗಿ ಹೋರಾಟ ಶಿವಮೊಗ್ಗಕ್ಕೆ ನ್ಯಾಯ ಕೊಡಿ ಸಂಚಾರಿ ಪೀಠ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಕೀಲರುಗಳು ವಂದನೆಗಳನ್ನು ಅರ್ಪಿಸುತ್ತಾ ನಾನು ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ BG ಶಿವಮೂರ್ತಿ ಅವರು ಎರಡು ಮಾತುಗಳನ್ನು ಮಾತಾಡ್ತಾ ಇದ್ದೇನೆ. ತಾವು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರೆ, ಎಲ್ಲ ಮುಖಂಡರುಗಳು ಸಹ ಹೇಳಿದರೆ, ಶಿವಮೊಗ್ಗಕ್ಕೆ ಸಂಚಾರಿ ಪೀಠ ಅಂದರೆ ಹೈಕೋರ್ಟ್ ಪೀಠ ಒಂದು ಸ್ಥಾಪನೆ ಆಗಬೇಕು ಅಂತ ಹೇಳಿ ತುಂಬ ದಿನಗಳನ್ನು ಒಂದು ಬೇಡಿಕೆ ಇತ್ತು. ಸುಮಾರು 1 ವರ್ಷದಿಂದ ನಮ್ಮ ಸತತ ಹೋರಾಟ. ಈ ಹೋರಾಟಕ್ಕೆ ನಾವು ಈಗ 13-14 ದಿನಗಳಿಂದ ಸತತವಾಗಿ ನಮ್ಮ ಕೋರ್ಟ್ ಮುಂಭಾಗದಲ್ಲಿ ಶಾಮಿಯಾನ ಹಾಕ್ಕೊಂಡು ಹೋರಾಟವನ್ನು ಮಾಡಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳನ್ನು ಕರೆಸಿ ಅವ್ರಿಗೂ ಸಹ ವಿಚಾರ ತಿಳಿಸಿ ಯಾವ ವಿಚಾರವನ್ನು ಮನದಟ್ಟು ಮಾಡಿ ಯಾಕೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಪೀಠ ಬೇಕು ಎಂಬುದರ ಬಗ್ಗೆ ಅವರವರ ಅಭಿಪ್ರಾಯಗಳು ಅನಿಸಿಕೆಗಳನ್ನು ಅವರು ವ್ಯಕ್ತಪಡಿಸ್ತಾ ಬಂದರು. ಹಾಗೆ
ಇವತ್ತು ಈ ದಿನ ನಾವು 30/5/2026 ಈ ದಿನ ನಾವು ಒಂದು ದೊಡ್ಡ ಜಾಥವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಸೊ ನಮ್ಮ ವಕೀಲರ ಸಂಘದ ನೇತೃತ್ವದಲ್ಲಿ ಅದರ ಬ್ಯಾನರ್ ಹಿಂಭಾಗದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಿ ಆ ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಶಿವಮೊಗ್ಗ ಜಿಲ್ಲಾ ನಮ್ಮ ನ್ಯಾಯಾಲಯ ಆವರಣದಿಂದ ಶಿವಮೊಗ್ಗ ನಗರದ ಎಲ್ಲ ಮುಖ್ಯ ರಸ್ತೆಗಳ ಮೂಲಕ ಬಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳವರ ನ್ಯಾಯಾಲಯದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿ ನಾವು ಮನವಿ ಮೂಲಕ ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ, ಸೊ ಶಿವಮೊಗ್ಗಕ್ಕೆ ಒಂದು ಪೀಠವನ್ನು ನೀವು ನಮಗೆ ಕೊಡಬೇಕು. ಈಗಾಗಲೇ ನಮಗೆ ತಿಳಿದಿರೋ ಮಟ್ಟಿಗೆ ಈಗ ಮಂಗಳೂರಿಗೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಸ್ಪಷ್ಟವಾಗಿದೆ. ಆದರೆ ಇವತ್ತು 3,000-4,000 ಜನ ಈ ಒಂದು ಜಾಥಾದಲ್ಲಿ ಭಾಗವಹಿಸಿ ಎಲ್ಲರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ವ್ಯಕ್ತಪಡಿಸಿದ ನಂತರ ನಮ್ಮ ಶಿವಮೊಗ್ಗಕ್ಕೆ ಒಂದು ಪಕ್ಷ ಪೀಠ ಕೊಟ್ಟರೆ ಕೊಡಬೇಕು, ಒಂದು ಪಕ್ಷ ಕೊಡದಿದ್ದರೆ ಶಿವಮೊಗ್ಗವನ್ನು ಮಂಗಳೂರು ಪೀಠಕ್ಕೆ ಸೇರಿಸಬಾರ್ದು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಈ ಉದ್ದೇಶದ ಪರವಾಗಿ ನಾವೆಲ್ಲರೂ ಸಹ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಇದಕ್ಕೆ ತುಂಬ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಈಗ ಬಂದಿರತಕ್ಕಂಥ ಹೊಸ ಮುಖ್ಯಮಂತ್ರಿಗಳಿಗೆ ನಾವು ಮತ್ತೆ ಒಂದು ಮನವಿಯನ್ನು ಸಲ್ಲಿಸುತ್ತೇವೆ. ಈ ವಿಚಾರದಲ್ಲಿ ಏನಾದರೂ ನಮಗೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಮತ್ತೆ ಉಗ್ರ ಹೋರಾಟ ನಡೆಯುತ್ತೆ. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರ ಪೀಠ ಬರುವವರೆಗೂ ನಮ್ಮ ವಕೀಲರ ಸಂಘ ಮುಂದೆ ನಿಂತು ಹೋರಾಟವನ್ನು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.